ವೀಕ್ಷಕರೇ, ನಾನಿವತ್ತು ಅನಂತಪುರದಲ್ಲಿರೋ ಅನಂತ ಪದ್ಮನಾಭ ಸ್ವಾಮಿ ಬಗ್ಗೆ ಹೇಳ್ತೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಈ ಅನಂತಪುರದಲ್ಲಿರೋ ದೇವಸ್ಥಾನ ಕೇರಳ ಮತ್ತೆ ಕರ್ನಾಟಕದ ಗಡಿಲಿರೋ ಕಾಸರಗೋಡು ಜಿಲ್ಲೆಯಲ್ಲಿ ಇದೆ. ಈ ದೇವಸ್ಥಾನ ಅಷ್ಟೊಂದು ವಿಶೇಷತೆ ಏನು ಅಂದ್ರೆ, ಇದೊಂದು ಪ್ರಾಚೀನ ಹಿಂದೂ ದೇವಸ್ಥಾನ. ಇದನ್ನು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಅಂತಾನೆ ಕರೀತಾರೆ. ತ್ರಿವೇಂದ್ರಂ ಮೂಲ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನನ. ಈ ದೇವಸ್ಥಾನದ ಸರೋವರದಲ್ಲಿ ಸಾವಿರಾರು ಜನರು ಪ್ರೀತಿ ಗಳಿಸಿದ ಬಬಿಯಾ ಅನ್ನೋ ಮೊಸಳೆ ಒಂದಿತ್ತು. ಬಬಿಯಾ ಅನ್ನೋ ಮೊಸಳೆ ಯಾಕಷ್ಟು ವಿಶಿಷ್ಟ ಅಂದ್ರೆ, ಇದು ಸಾತ್ವಿಕ ಆಹಾರ ಮೊಸಳೆ. ಇದು ಯಾವತ್ತಿಗೂ ಮಾಂಸಾಹಾರ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ಆ ಬಬಿಯಾ ಮೊಸಳೆ ಇಲ್ಲ. ಅಕ್ಟೋಬರ್ 9, 2022 ಬಬಿಯಾ ನಿಧನ ಆಯ್ತು. ಅದಾಗಿದ್ದು 1 ವರ್ಷಕ್ಕೆ ಅಲ್ಲಿಗೆ ಇನ್ನ ಒಂದು ಹೊಸ ಮೊಸಳೆ ಬಂದಿದೆ. ಅದು ಹೇಗ್ ಬಂತು ಅಂತ ಯಾರಿಗೂ ಇನ್ನ ಗೊತ್ತಾಗಿಲ್ಲ. ಈ ಮೊಸಳೆ ವಿಶೇಷತೆ ಏನು ಅಂದ್ರೆ, ಇದು ಯಾರಿಗೂ ಏನು ಹಾನಿ ಮಾಡೋದಿಲ್ಲ. ಪೂಜಾರಿ ಕೊಟ್ಟಿದ್ದ ಪ್ರಸಾದನೇ ತಿನ್ನುತ್ತೆ ಹೊರತು ಬೇರೆ ಏನು ಮಾಂಸಾಹಾರ ಮಾಡೋದಿಲ್ಲ. ತೀರ್ಕೊಂಡಿದ್ದ ಬಬಿಯಾ ಮೊಸಳೆಗೆ ಸುಮಾರು 70 ವಯಸ್ಸು ಆಗಿತ್ತು ಅಂತ ಅಲ್ಲಿರೋ ಜನ ಹೇಳ್ತಾರೆ. ಬಬಿಯಾ ಶ್ರೀ ಪದ್ಮನಾಭ ಸ್ವಾಮಿ ಒಬ್ಬ ಸೇವಕ ಅಂದು ಭಕ್ತರು ನಂಬ್ತಾರೆ. ಈಗ ಬಂದಿರೋ ಮೊಸಳೆನೂ ಸೇಮ್ ಅದ್ರ ಥರನೇ. ಅದು ಕೂಡ ಜನರಿಗೆ ಏನು ಹಾನಿ ಮಾಡೋದಿಲ್ಲ, ಬದಲಿಗೆ ಮಾಂಸಾಹಾರನೂ ಮಾಡೋದಿಲ್ಲ. ಪೂಜಾರಿಗಳು ಕೊಟ್ಟಿದ್ದ ಆಹಾರ ಮಾತ್ರ ತಿನ್ನುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಯಾವ್ದ್ರ ಬಗ್ಗೆ ಆದರೂ ವಿಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನನ್ನ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ.